ನೀವು ಹೊಸ ಕಂಪ್ಯೂಟರನ್ನು ಅಥವಾ ಹೊಸ ಲ್ಯಾಪ್ಟಾಪನ್ನು ಬೈ ಮಾಡ್ತಾ ಇದ್ರಿ, ಯಾವ ಪರ್ಪಸ್ ಬೈ ಮಾಡ್ತಾ ಇದ್ದೀರಾ ಅಂದರೆ ಸ್ಟಡಿ ಪರ್ಪಸು, ಜಾಬ್ ಪರ್ಪಸು, ಆಫೀಸ್ ಪರ್ಪಸು, ಎಡಿಟಿಂಗ್ ಪರ್ಪಸು, ಯಾವುದಾದ್ರೂ ಒಂದ್ರ ಬಗ್ಗೆ ತಗೋತಾ ಇರ್ತೀರಾ. ಸೊ ಅದಕ್ಕೆ ಬೆಸ್ಟ್ ಕಾನ್ಫಿಗರೇಷನ್ ಯಾವುದು? ಕಾಲೇಜ್ ಪರ್ಪಸ್ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕಾಗಿ ನಾವು ಓನ್ಲಿ ಸ್ಟಡಿ ಪರ್ಪಸನ್ನು ತಗೊಳ್ಳೋದು ಅಂದರೆ ಬೇರೆ ಯಾವುದು ಬೇಡ ಅಂತಂದ್ರೆ ನೀವು ಯೂಸ್ ಮಾಡ್ಬೋದು. ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಸ್ಟೂಡೆಂಟ್ಸು ಆನ್ಲೈನ್ ಕ್ಲಾಸು, ಪ್ರಾಜೆಕ್ಟ್ಸು, MS ಆಫೀಸ್ ವರ್ಡು, ಎಕ್ಸೆಲ್, ಪವರ್ ಪಾಯಿಂಟು, ಆಮೇಲೆ PPT ಇವೆಲ್ಲ ರೆಡಿ ಮಾಡಬೇಕಾದ್ರೆ ಬೇಕಾಗುತ್ತೆ. ಸೊ ಪ್ರೊಸೆಸರ್ ಅಂದ್ರೆ ಇಟ್ಸ್ ಅ ಮೇನ್ ಹಾರ್ಟ್ ಆಫ್ ದಿ ಕಂಪ್ಯೂಟರ್ ಅಂತ ಕರಿಬಹುದು. ಕಂಪ್ಯೂಟರ್ ಅಲ್ಲಿ ಪ್ರೊಸೆಸರ್ ಇಲ್ಲ ಅಂದ್ರೆ ಕಂಪ್ಯೂಟರ್ ವರ್ಕ್ ಆಗಲ್ಲ. ಈಗ ನಮ್ಮ ಮನುಷ್ಯನ ಹಾರ್ಟ್ ಹೇಗಿರುತ್ತಲ್ಲ ಆ ತರ ಅದು ಕಂಪ್ಯೂಟರ್. ಪ್ರೊಸೆಸರ್ ಅಲ್ಲಿ ಕಂಪ್ಯೂಟರ್ ಬಳಕೆಗೆ ನೀವು ಎರಡರಲ್ಲಿ ಒಂದು ಯಾವ್ದಾದ್ರೂ ಚಾಯ್ಸ್ ಮಾಡಬಹುದು. ಈಗ ಇಂಟೆಲ್ ಕೋರ್ದವ್ರದ್ದು i3 ಇರೋದ್ರಿಂದ ನಾನು ಸಜೆಸ್ಟ್ ಮಾಡೋದು i3 ತಗೊಳ್ಳಿ ಅಂತ. ಅದರಲ್ಲಿ ಜನರೇಷನ್ ಬರುತ್ತೆ, 12th ಜನರೇಷನ್, 10th, 12th, 13th, 14th ಹಿಂಗೆಲ್ಲ ಜನರೇಷನ್ ಬರ್ತಾ ಹೋಗುತ್ತೆ. ನೀವು ಜನರೇಷನ್ ತಕ್ಕಂಗೆ ಪ್ರೊಸೆಸರ್ ಅನ್ನ ಅಪ್ಡೇಟ್ ಮಾಡ್ಕೋತಾ ಹೋಗ್ಬೇಕು. ಅದ್ರ ಜೊತೆಗೆ ರ್ಯಾಮ್. ಸೊ ನಮ್ಮ ರ್ಯಾಮ್ ಬಹಳ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ತಗೋತೀರಾ, ಆ ಮೊಬೈಲ್ ಅಲ್ಲಿ ಏನ್ ನೋಡ್ತೀರಾ, ರ್ಯಾಮ್ ಎಷ್ಟಿದೆ, ಆಮೇಲೆ ಅದರದ್ದು ಇಂಟರ್ನಲ್ ಮೆಮರಿ ಎಷ್ಟಿದೆ, ಆಮೇಲೆ ಅದು ಪ್ರೊಸೆಸ್ ಹೆಂಗಿದೆ ಅದೆಲ್ಲ ಕೇಳ್ತಾರಲ್ಲ. ಅದೇ ತರ ಕಂಪ್ಯೂಟರ್ ತಗೋಬೇಕಾದ್ರೂ ಕೇಳ್ಬೇಕು ನೀವು. ರ್ಯಾಮ್ ಇರೋದ್ರಿಂದ ಅದು ವರ್ಕ್ ಸೆಷನ್ ಸ್ಪೀಡ್ ಸ್ಲೋ ಆಗಿದೆ. ಅಂದ್ರೆ ರ್ಯಾಮ್ ಅಂದ್ರೆ ರ್ಯಾಂಡಮ್ ಎಕ್ಸೆಸ್ ಮೆಮರಿ. ಇದೇನ್ ಮಾಡುತ್ತೆ, ನಮ್ದು ಪರ್ಫಾರ್ಮೆನ್ಸ್ ಅನ್ನ ಎಸೆಸ್ ಮಾಡುತ್ತೆ. ಸೊ ರ್ಯಾಮ್ ಅಲ್ಲಿ ನೀವು ಮಿನಿಮಮ್ ಅಂದ್ರೆ 4GB ಇರಬೇಕು. ಇದು ಓನ್ಲಿ ಸ್ಟಡಿ ಪರ್ಪಸ್ ಹೇಳ್ತಾ ಇರೋದು ನಾನು. ಮ್ಯಾಕ್ಸಿಮಮ್ ಅಂದ್ರೆ 8GB ಇರಬೇಕು. ಅದರಲ್ಲಿ DDR3, DDR4, DDR5 ಅಂತ ಬರುತ್ತೆ. ಹಾರ್ಡ್ ಡಿಸ್ಕ್ ಗೊತ್ತಿರೋದ್ರಲ್ಲಿ ಸ್ಟೋರೇಜ್ ಡಿವೈಸ್. ಈಗ ನಿಮ್ಮ ಮೊಬೈಲ್ ಅಲ್ಲಿ ಮೆಮರಿ ಕಾರ್ಡ್ ಯಾವ ತರ ಇರುತ್ತಲ್ಲ, ಕಂಪ್ಯೂಟರ್ ಅಲ್ಲಿ ಅದೇ ತರ ಒಂದು ಹಾರ್ಡ್ ಡಿಸ್ಕ್ ಅಂತ ಇರುತ್ತೆ, ಇಂಟರ್ನಲ್ ಮೆಮರಿ ಆಗಿ ಮಾಡ್ತಾರೆ. ಇವಾಗ ಹಾರ್ಡ್ ಡಿಸ್ಕ್ ಬದಲು ಏನು ಯೂಸ್ ಮಾಡ್ತಾರೆ ಅಂದ್ರೆ SSD ಅನ್ನ ಯೂಸ್ ಮಾಡ್ತಾರೆ. SSD ಅಂದ್ರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ. ಈ SSD ಏನ್ ಮಾಡುತ್ತೆ ಅಂದ್ರೆ ಹಾರ್ಡ್ ಡಿಸ್ಕ್ ಗಿಂತ 10 times ಸ್ಪೀಡ್ ಆಗಿದೆ. ಸೊ ಮಿನಿಮಮ್ ಹಾರ್ಡ್ ಡಿಸ್ಕ್ ಎಷ್ಟು ತಗೋಬೇಕಂದ್ರೆ 256GB ತಗೋಬೇಕು. ಮ್ಯಾಕ್ಸಿಮಮ್ ಎಷ್ಟು ತಗೋಬೇಕಂದ್ರೆ ಅದನ್ನ ಡಿಫೆನ್ಸ್ ಆಫ್ ಅನುಕೂಲತೆ ಅನ್ನೋನಾಗಿ ತಗೋರಿ. ಈಗ ನಾನು ಹೇಳೋದು ಬೆಸ್ಟ್ ಅಂದ್ರೆ 512 ತಗೋರಿ, SSD ಇದ್ರೆ ತಗೋರಿ. ಅದ್ರ ಜೊತೆಗೆ NVMe ಸ್ಲಾಟ್ಸ್ ಅಂತ ಬಂದಿದೆ. ಸೊ ಇವನ್ನೆಲ್ಲ ತಗೊಂಡ್ರೆ ಏನಾಗುತ್ತೆ, ನಿಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಮಾಡೋಕ್ಕೆ ಕಂಫರ್ಟ್ ಆಗುತ್ತೆ. ಇದು ನಾನು ಹೇಳ್ತಾ ಇರೋದು ಸ್ಟಡಿ ಪರ್ಪಸ್. ಇದು ಬೇಕಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ.